ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತರಾಜೇಂದ್ರ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋವಂಥ ದೇವಸ್ಥಾನ ಬಂದು ಗೌಡಗೆರೆಯಲ್ಲಿರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ಪ್ರಪಂಚದಲ್ಲೇನೆ ಅತಿ ಎತ್ತರವಾದ ದುರ್ಗಾ ಪರಮೇಶ್ವರಿ ಪಂಚಲೋಹದಿಂದ ಮಾಡಿರುವಂಥ ವಿಶೇಷವಾದ ದೇವಸ್ಥಾನ. ಇದು ಗೌಡಗೆರೆ ಹತ್ರ ಇದೆ ನೋಡಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಆ ಕಲ್ಲನ್ನು ನೀವು ಎತ್ತೋದ್ರಿಂದ ಅಂದರೆ ನಿಮ್ಮ ಕೆಲಸ ಆಗುತ್ತೆ ಅಂದರೆ ಆ ಶ್ರೀರಾಮನ ಕಲ್ಲು ಬಂದು ಹೂವಿನ ಥರ ಬರುತ್ತೆ. ಇಲ್ಲ ಅಂದರೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂದರೆ ಮಾತ್ರ ಅದು ಹೂವಿನ ಥರ ಬರುತ್ತೆ, ಇಲ್ಲ ಅಂದರೆ ಅದು ಬರೋದಿಲ್ಲ. ಈ ರೀತಿ ವಿಶೇಷ ಇದೆ ಈ ದೇವಸ್ಥಾನದಲ್ಲಿ. ನೀವು ಏನಾದ್ರೂ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತಂದರೆ ಚನ್ನಪಟ್ಟಣದ ಹತ್ರ ಇರೋವಂಥ ಗೌಡಗೆರೆ ದೇವಸ್ಥಾನಕ್ಕೆ ಹೋದಾಗ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ನೀವು ಈ ರೀತಿ ನಿಮ್ಮ ಅದೃಷ್ಟನ ಪರೀಕ್ಷೆ ಮಾಡ್ಕೊಳ್ಬೋದು. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಈ ಗೌಡಗೆರೆ ದೇವಸ್ಥಾನದಲ್ಲಿ ನೀವು ತೆಂಗಿನಕಾಯಿನ ನೀವು ಕಟ್ಟಿ ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಬೇಗ ನೆರವೇರುತ್ತೆ. ಅದು ಎಂಥದ್ದೇ ಇಷ್ಟಾರ್ಥ ಇದ್ರೂ ಕೂಡ ಅದು ಬೇಗ ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಧ್ಯವಾದಷ್ಟು ಅಲ್ಲಿ ನೀವು ನೋಡಿ, ಅಲ್ಲಿ ವಿಗ್ರಹದಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಆ ವಿಗ್ರಹದ ಮೇಲೆ ನೀವು ಹೋಗಿ ₹1 ಕಾಯಿನ್ ಏನಾದರೂ ನೀವು ಆ ದೇವರಿಗೆ ಅಂಟಾಕಿದ್ರೆ ಅಲ್ಲಿ ನಿಮ್ಮ ಕೆಲಸ ಆಗುತ್ತೆ ಅಂದರೆ ಮಾತ್ರ ಅದು ಕಚ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದು ಕಚ್ಕೊಳ್ಳೋದಿಲ್ಲ. ಈ ರೀತಿ ಇರುತ್ತೆ ಈ ದೇವಸ್ಥಾನದಲ್ಲಿ. ಊಟದ ವ್ಯವಸ್ಥೆ ಕೂಡ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಗೌಡಗೆರೆ ಅಂತ ಅದು ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟ್ರ್ ಇರುತ್ತೆ. ನೀವು ಖಂಡಿತವಾಗ್ಲೂ ಹೋಗ್ಬೋದು. ಬಸ್ ಫೆಸಿಲಿಟೀಸ್ ಇದೆ, ಊಟದ ಫೆಸಿಲಿಟೀಸ್ ಇದೆ. ಮತ್ತು ನಿಮಗೆ ನೀವು ಯಾವ ಒಂದು ವಿಷಯಕ್ಕೆ ಹೋಗಿದ್ದೀರಾ ಆ ವಿಷಯದಲ್ಲಿ ಬೇಗ ಸಕ್ಸಸ್ ಕಾಣುತ್ತೆ. ನೋಡಿ, ಎಲ್ಲ ಮಹಿಳೆಯರು ಅದನ್ನು ಪರೀಕ್ಷೆ ಮಾಡ್ತಿದ್ದಾರೆ, ಅದೃಷ್ಟನ ಪರೀಕ್ಷೆ ಮಾಡ್ತಿದ್ದಾರೆ. ಅದಾಗುತ್ತೆ ಅಂದರೆ ಮಾತ್ರ ಅದು ಮೇಲೆ ಬರುತ್ತೆ, ಇಲ್ಲ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ. ನೋಡಿ ಎಷ್ಟು ಎತ್ತರವಾದ ದೇವಸ್ಥಾನ ವಿಗ್ರಹ ಇದೆ ಅಂತ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಅದೆಲ್ಲ ಫುಲ್ಲು ಪಂಚಲೋಹದಿಂದ ಮಾಡಿರೋ ಅಂಥದ್ದು. ಯಾಕಂದರೆ ಅದು ಸಾಮಾನ್ಯವಾಗಿ ಏನೋ ಗೋಪುರ ಮಾಡಿ ನಿಲ್ಲಿಸಿರೋದಲ್ಲ, ಅದು ಎಲ್ಲ ಶುದ್ಧವಾದ ಪಂಚಲೋಹದಿಂದ ಮಾಡಿರೋ ಅಂಥ ದೊಡ್ಡ ವಿಗ್ರಹ. ಅದರಲ್ಲೂ ದುರ್ಗಾ ಪರಮೇಶ್ವರಿ ವಿಗ್ರಹ ಈ ರೀತಿ ಇದೆ. ಅಕಸ್ಮಾತ್ ನೀವು ಹೋಗಬೇಕು ಅಂದರೆ ಮೈಸೂರಿಂದನೂ ಹೋಗ್ಬೋದು, ಕುಣಿಗಲ್ ಕಡೆಯಿಂದನೂ ಸಹ ಹೋಗ್ಬೋದು, ತುಮಕೂರಿಂದನೂ ಸಹ ನೀವು ಹೋಗ್ಬೋದು. ತುಮಕೂರವರು ಕುಣಿಗಲಿಗೆ ಬಂದು ಹೋಗಬೇಕಾಗುತ್ತೆ. ಈ ರೀತಿ ಇದೆ. ಮೈಸೂರವರೆಲ್ಲನೂ ಚನ್ನಪಟ್ಟಣಕ್ಕೆ ಬಂದು ಹೋಗಬೇಕಾಗುತ್ತೆ. ಬೆಂಗಳೂರವರು ಕೂಡ ಚನ್ನಪಟ್ಟಣಕ್ಕೆ ಬಂದು ಹೋಗಬೇಕಾಗುತ್ತೆ. ಅಕಸ್ಮಾತ್ ದೃಷ್ಟಿದೋಷಗಳಿದ್ದರೆ ಇಲ್ಲಿ ಉಪ್ಪು ಸಹ ತಗೊಂಡೋಗಿ ನೀವು ಸುರಿಬೋದು. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಉಪ್ಪನ್ನ ನೀವು ದೇವರ ಎದುರಿಗೆ ತಗೊಂಡೋಗಿ ಉಪ್ಪನ್ನು ಸುರಿಯೋದ್ರಿಂದ ಸಾಲಬಾಧೆಗಳಿದ್ದರೆ, ಋಣಾತ್ಮಕ ದೋಷಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಹುಕೇತುಗಳದ್ದೇನಾದರೂ ಕಾಟ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದಿನ ಅಂತ ನೀವು ಬೆಳಗ್ಗೆ ಹೋಗಿ ಸಂಜೆ ಅಷ್ಟರಲ್ಲಿ ಕೂಡ ವಾಪಸ್ ಬರ್ಬೋದು. ಮುಖ್ಯವಾಗಿ ನೀವು ಹೋಗಬೇಕು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ತುಂಬ ರಶ್ ಇರುತ್ತೆ. ಭಾನುವಾರದ್ದು ರಶ್ ಇರುತ್ತೆ. ಸರ್ಕಾರಿ ರಜೆಗಳಿರೋ ದಿನವೂ ರಶ್ ಇರುತ್ತೆ. ಇನ್ನು ಮಿಕ್ಕಿದ ದಿನಗಳಲ್ಲಿ ನೀವು ಹೋದರೆ ಸಾಮಾನ್ಯವಾಗಿ ದರ್ಶನ ಚೆನ್ನಾಗಿ ಮಾಡ್ಬೋದು. ತುಂಬ ಕ್ರೌಡ್ ಇರುತ್ತೆ. ಅದರಲ್ಲೂ ಇಲ್ಲಿ ಕಟ್ಟೋ ತೆಂಗಿನಕಾಯಿ ಏನಾದ್ರೂ ನೀವು ಸಂಕಲ್ಪಪೂರ್ವಕವಾಗಿ ತೆಂಗಿನಕಾಯಿನ ನೀವು ಕಟ್ಬಿಟ್ಟು ಬಂದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.